ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಬುದ್ಧಿಶಕ್ತಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಬುದ್ಧಿಶಕ್ತಿ ಎಂಬ ಟಾಪಿಕ್ ಮೇಲೆ ಭಾಗ 1 ಭಾಗ 2 2 ವಿಡಿಯೋಗಳು ಮಾಡಿದ್ದೀನಿ. ಆ ಒಂದು ಟಾಪಿಕ್ ಮೇಲೆ ಇವತ್ತಿನ MCQ ಆಗಿರುತ್ತೆ. MCQ ಅಂತಲ್ಲ, ಇವು ನಾನು ಆಪ್ಷನ್ ಕೊಟ್ಟರೆ MCQ ಆಗ್ತವೆ, ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾನು ಬಿಡಿಸ್ತಾ ಇದ್ದೀನಿ. ಇದು ದೈಹಿಕ ಶಿಕ್ಷಕರಿಗಷ್ಟೇ ಅಲ್ಲದೆ ಯಾರೆಲ್ಲ ಕರ್ನಾಟಕ TET ಬರಿತಾ ಇದ್ದೀರೋ ಅವರಿಗೆ PSTR ಎಕ್ಸಾಮ್ ಇರುತ್ತಲ್ಲ, PSTRಗೆ, GPSTRಗೆ, HSTRಗೆ ಈ ಎಲ್ಲ ಟೀಚರ್ಸ್ ಎಕ್ಸಾಮ್ಗೆ ಏನಾಗುತ್ತೆ ಈ ಒಂದು ಟಾಪಿಕ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಬುದ್ಧಿಶಕ್ತಿಯ ಜನಕ ಅಂತ ಯಾರಿಗೆ ಕರಿತೀವಿ ಅಂದರೆ ನಾವು ಆಲ್ಫ್ರೆಡ್ ಬೇನೆ ಅವರಿಗೆ ಕರಿತೀವಿ. ಇವರು ಯಾವ ದೇಶದವರು ಅಂದರೆ ಫ್ರಾನ್ಸ್ ದೇಶದವರು. ಅಮೇರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರು? ಅಮೇರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಟರ್ಮನ್ ಅವರು. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ರೂಪಿಸಿದವರು ಯಾರಂದರೆ ಆಲ್ಫ್ರೆಡ್ ಬೇನೆ. ಬುದ್ಧಿಶಕ್ತಿ ಪರೀಕ್ಷೆ ರೂಪಿಸಿದರು ಕೂಡ ಆಲ್ಫ್ರೆಡ್ ಬೇನೆ. ಹಾಗೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆ ನೀಡಿದವರು ಕೂಡ ಆಲ್ಫ್ರೆಡ್ ಬೇನೆ. ಆದರೆ ಬುದ್ಧಿಶಕ್ತಿ ಪ್ರಾಪ್ತಾಂಕ ಯಾರು ಕೊಟ್ಟಿರೋದು ಅಂದರೆ ಸ್ಪಿಯರ್ಮನ್ ಅವರು ಕೊಡ್ತಾರೆ. ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ಯಾರ್ದು ಅಂದರೆ ಅದು ಸೈಮನ್ ಅವರ ಬುದ್ಧಿಶಕ್ತಿ ಪರೀಕ್ಷೆ. ಸೈಮನ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಇದೊಂದು ಪರೀಕ್ಷೆ ಹೆಸರು, ಆದರೆ ಅದು ಮೊದಲ ಬುದ್ಧಿಶಕ್ತಿ ಯಾರಂದರೆ ಆಲ್ಫ್ರೆಡ್ ಬೇನೆ ಅವ್ರದ್ದಾಗಿರ್ತೈತಿ. ಅವರು ಎಷ್ಟರಲ್ಲಿ ಅಂತ ಮಾಡಿದರು ಇದು ಪರೀಕ್ಷೆ ಅಂದರೆ 1905ರಲ್ಲಿ ಮಾಡ್ತಾರೆ ಆಲ್ಫ್ರೆಡ್ ಬೇನೆ ಅವರು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಬುದ್ಧಿಶಕ್ತಿ ಪರೀಕ್ಷೆ ರೂಪಿಸಿದವರು ಯಾರಂದರೆ ರೈಸ್ ಅವರು. ಭಾರತದಲ್ಲಿ ಕೇಳಿದರೆ ಅದು ರೈಸ್ ಅವರು. ಎಷ್ಟರಾಗಂದರೆ 1927ರಲ್ಲಿ. ಬುದ್ಧಿಶಕ್ತಿಯ ಉಗ್ರಾಣ ಅಂತೇಳಿ ಯಾವುದನ್ನು ಕರಿತೀವಿ ಅಂತಂದರೆ ಅದು ಸೆಬ್ರಮ್. ಅದಕ್ಕೇನಂತೀವಿ ಬುದ್ಧಿಶಕ್ತಿಯ ಉಗ್ರಾಣ ಅಂಥೇಳಿ ಕರಿತೀವಿ. ಅದೇ ಸೆರೆಬ್ರಮ್ ಅಂತಿರಬೇಕದು, ಇಲ್ಲಿ ಸೆಬ್ರಮ್ ಅಂತೇಳಿ ಕೊಟ್ಟಿದ್ದಾರೆ. ಬುದ್ಧಿ ಸೂಚ್ಯಂಕ ಎಂಬ ಪದವನ್ನು ಮೊದಲು ಬಳಸಿದವರು ಯಾರಂದರೆ ವಿಲಿಯಂ ಸ್ಟರ್ನ್. ಇವರೇನು ಮಾಡ್ತಾರೆ, ಇಲ್ಲಿ ಸ್ಟರ್ನ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಪೂರ್ಣ ಹೆಸರು ವಿಲಿಯಂ ಸ್ಟರ್ನ್. ಅವರೇನು ಮಾಡ್ತಾರೆ, ಬುದ್ಧಿಶಕ್ತಿ ಸೂಚ್ಯಂಕ ಎಂಬ ಪದವನ್ನು ನೀಡ್ತಾರೆ. 5 ಉಪ ಪರೀಕ್ಷೆಗಳಿರುವ ಬುದ್ಧಿಶಕ್ತಿ ಪರೀಕ್ಷೆ ಯಾವುದು ಅಂದರೆ ಭಟಿಯಾರವರ ಬುದ್ಧಿಶಕ್ತಿ ಪರೀಕ್ಷೆ. 5 ಉಪ ಪರೀಕ್ಷೆಗಳಿರುವಂಥ ಪರೀಕ್ಷೆ ಭಟಿಯಾರವರ ಬುದ್ಧಿಶಕ್ತಿ ಪರೀಕ್ಷೆ. ಬುದ್ಧಿಶಕ್ತಿ ಪ್ರಾಪ್ತಾಂಕ ಕಂಡುಹಿಡಿಯುವ ಸೂತ್ರ ಅಂದರೆ ಅದು IQ MA/CA × 100. MA ಅಂದರೆ ಮೆಂಟಲ್ ಏಜ್, CA ಅಂದರೆ ಕ್ರೊನಾಲಜಿಕಲ್ ಏಜ್. ಕನ್ನಡದಲ್ಲಿ ಹೇಳಬೇಕಂದ್ರೆ MA ಅಂದರೆ ಮಾನಸಿಕ ವಯಸ್ಸು, CA ಅಂದರೆ ದೈಹಿಕ ವಯಸ್ಸು. ಈ ಸೂತ್ರ ನಾವು ನೆನ್ಪಿಟ್ಕೋಬೇಕು. ಈ ಸೂತ್ರ ಮೇಲೆ ನಾವು ಏನು ಮಾಡಿದ್ವಿ, ಲೆಕ್ಕಗಳನ್ನು ಬಿಡಿಸ್ತೀವಿ ಹೋದ ತರಗತಿಯಲ್ಲಿ. ಒಂದು ಮಗುವಿನ ದೈಹಿಕ ವಯಸ್ಸು ಎಷ್ಟಿದೆ? 16 ವರ್ಷ ಆಗಿದ್ದು ಮಾನಸಿಕ ವಯಸ್ಸು 20 ವರ್ಷಗಳಾಗಿವೆ. ಹಾಗಾದರೆ ಆ ಮಗುವಿನ ಬುದ್ಧಿ ಪ್ರಾಪ್ತಾಂಕ ಎಷ್ಟು ಅಂತಂದರೆ ಅದು 125 ಅಂತೇಳಿ ಕೊಟ್ಟಿದ್ದಾರೆ. ನೋಡೋಣ ಹಾಕಿ. IQ ಇದ್ದಲ್ಲಿ ಹಾಕೋಬೇಕು. IQ MA ಎಷ್ಟಿದೆ? 16 ವರ್ಷ ಇದೆ. MA 16 ವರ್ಷ ಇಲ್ಲ, ಇದು ನೋಡಲಿ. MA ಎಷ್ಟಿದೆ? ದೈಹಿಕ ವಯಸ್ಸು ಎಷ್ಟಿದೆ? 16 ವರ್ಷ ಇದೆ. ಮಾನಸಿಕ ವಯಸ್ಸು 20 ವರ್ಷ ಇದೆ. 16 ವರ್ಷ × 100. ಈ ಕಡೆ ಬರಲ್ಲ, ಅದಕ್ಕೆ ಎಲ್ಲ ಕಡೆ ಸೈಡಿಗೆ ಹಾಕ್ತಾಯಿದ್ದೀವಿ ನೋಡಿರಿ. ಇವಾಗ ಇದು ಎರಡು ಏನು ಮಾಡ್ಬೇಕು, ನಾವು ಇದು ಮಾಡ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು. ನೋಡಿರಿ, 10 2 20, 10 10 ಎಷ್ಟಾಯಿತು? 100 2 ಎಷ್ಟಲೇ? 16, 2 8 16, 2 5 10. ಹೋಗ್ತಾಯಿತ್ತು ಲೆಕ್ಕ. ಇಲ್ಲಿ ಹಾಕ್ತೀನಿ ನೋಡ್ರಿ, ಇಲ್ಲಿ ಪ್ಲೇಸ್ ಇದ್ರ ಮೇಲೆ ಹಾಕ್ತೀನಿ. ಇಲ್ಲಿ ಎಷ್ಟಿದೆ? ದೈಹಿಕ ವಯಸ್ಸು ಎಷ್ಟಿದೆ? 16 ಇದೆ. ಮಾನಸಿಕ ವಯಸ್ಸು ಎಷ್ಟಿದೆ? 20 ಇದೆ.
ಇದಕ್ಕೆ ಏನು ಮಾಡಬೇಕು, ಇಂಟು ಮಾಡಬೇಕು. ನೋಡಿ ಇಲ್ಲಿಂದ ಇಲ್ಲಿ ಹೊಡೀರಿ. 2 ಎಂಟ್ಲೆ 16, 2 10 20, 2 4 8, 2 5 10, 4 1 4 4, 4 2 8. ನೆಕ್ಸ್ಟ್ ಉಳಿತಿಲಿ 7, 4 5 ಎಷ್ಟಾಗ್ತೈತೆ, 4 5 20 ಐತೈತೆ. ಮತ್ತು ಹೋಯ್ತದು. ಈ ಥರ ಮಾಡ್ಕೊಡ್ರಿ, ಅದು ಲೆಕ್ಕ ಬರ್ತೈತೆ. ತಿರ್ಗಿ ಮಾಡೋದ್ರಾಗ ಅದು ಹೋಗ್ತಾಯಿದೆ ಪ್ಲೇಸ್ದಾಗನ. ಈ ರೀತಿ ಮಾಡ್ಕೊಡ್ರೆ ಬರ್ತೈತೆ. ಸೂತ್ರಗಳು ಹಚ್ಚಿ ನಾನು ಹಿಂದೆ ಮಾಡಿ ತೋರಿಸಿದ್ದೀನಿ, ನೀವು ಒಂದ್ಸರಿ ನೋಡಿ. ಬುದ್ಧಿಶಕ್ತಿಯ ಅತಿ ವೇಗವಾಗಿ ಬೆಳೆಯುವ ಹಂತ ಯಾವುದಂದರೆ ಅದು ಬಾಲ್ಯಾವಸ್ಥೆ. ಬುದ್ಧಿಶಕ್ತಿ ಅತಿ ವೇಗವಾಗಿ ಬೆಳೆಯುವಂಥ ಹಂತ ಯಾವುದಂದರೆ ಅದು ಬಾಲ್ಯಾವಸ್ಥೆಯಲ್ಲಿ ಅತಿ ವೇಗವಾಗಿ ಇರ್ತೈತೆ ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಮನೋವಿಜ್ಞಾನಿ ಯಾರಂದರೆ ಆಲ್ಫರ್ಡ್. ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಲ್ಫರ್ಡ್ ಅವರು. ಥೆಮೆಟಿಕ್ ಬೋಧೆ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರಂದರೆ ಅದು ಮರ್ರೆ ಅವರು. ಥೆಮೆಟಿಕ್ ಅನುಬೋಧೆ ಎಂಬ ಪರೀಕ್ಷೆಯನ್ನು ಏನು ಮಾಡ್ತಾರೆ ಇವರು, ಅಭಿವೃದ್ಧಿಪಡಿಸ್ತಾರೆ. ಪರೀಕ್ಷಣ ಮಾಪನ ಅಥವಾ ತಪಶೀಲನ್ನು ಉಪಯೋಗಿಸಲಾಗುವ ಕೌಶಲ್ಯಗಳ ಅಧ್ಯಯನ ಎಂದರೆ ಆಲ್ಫೋರ್ಡ್ ವರ್ಸನ್ ಅವರು. ಇವ್ರೇನು ಮಾಡ್ತಾರೆ, ಪರೀಕ್ಷಣ ಮಾಪನ ಅಥವಾ ತಪಶೀಲನ್ನು ಉಪಯೋಗಿಸುವಂತಹ ಒಂದು ಮೌಲ್ಯಮಾಪನದ ಅಧ್ಯಯನ ಇದು. ಅನಕ್ಷರಸ್ಥರಿಗೆ ಸೂಕ್ತವಲ್ಲದ ಬುದ್ಧಿಶಕ್ತಿ ಪರೀಕ್ಷೆ ಸ್ಟಾನ್ಫೋರ್ಡ್ ಬಿನೆ ಬುದ್ಧಿಶಕ್ತಿ ಪರೀಕ್ಷೆ. ಇದು ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯು ಒಂದು ವ್ಯಕ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂದರೆ ಅದು ಬುದ್ಧಿಶಕ್ತಿ ಪರೀಕ್ಷೆಯಿಂದ. ಬುದ್ಧಿಶಕ್ತಿಯು ಅನೇಕ ಜಿ-ಕಾರಕ ಮತ್ತು ಎಸ್-ಕಾರಕಗಳೆಂಬ 2 ವಿವಿಧ ಮೂಲಾಂಶಗಳಿಂದ ಕೂಡಿದೆ ಎಂದು ಪ್ರತಿಪಾದನೆ ಮಾಡಿದವರು ಯಾರಂದರೆ ಅದು ಸ್ಪಿಯರ್ಮನ್ ಅವರು. ಹಾಗಾದರೆ ಜಿ-ಕಾರಕ ಎಸ್-ಕಾರಕ ಅಂದರೆ ಏನಂತ ನೋಡೋಣ. ಇವಾಗ ಇದು ಅಲ್ಲೇ ಹೇಳಬೇಕಾಗಿತ್ತು ನಾನು ಥಿಯರಿಯಲ್ಲಿ, ಅಲ್ಲಿ ಆ ಬುಕ್ಸಲ್ಲಿ ಇದ್ದಿಲ್ಲ, ಅದಕ್ಕೆ ನಾನಲ್ಲಿ ಹೇಳಕ್ಕೆ ಹೋಗಿಲ್ಲದು. ಏನು ಮಾಡ್ತೇವೆ, ದ್ವಿಕಾರಕ ಸಿದ್ಧಾಂತ. ಇದು ಯಾರ್ದಂದರೆ ಚಾರ್ಲ್ಸ್ ಸ್ಪಿಯರ್ಮನ್ ದೇವರು. ಇವ್ರು ಏನು ಮಾಡ್ತಾರೆ, 2 ಕಾರಕಗಳ ಬಗ್ಗೆ ಮಾತಾಡ್ತಾರೆ. ಒಂದು ಜಿ ಕಾರಕ, ಇನ್ನೊಂದು ಎಸ್ ಕಾರಕ. ಜಿ ಕಾರಕ ಅಂದರೆ ಜನರಲ್, ಇದಕ್ಕೆ ಏನಂತೀವಿ ಸಾಮಾನ್ಯ ಕಾರಕ ಅಂತೇಳಿ ಕರಿತೀವಿ ನಾವು. ಇನ್ನೊಂದು ಎಸ್ ಕಾರಕ ಬರ್ತೈತಿ, ಅದು ಸ್ಪೆಸಿಫಿಕ್ ಕಾರಕ. ಜಿ ಕಾರಕ ಏನು ಮಾಡ್ತೈತೆ, ಎಲ್ಲ ಸಾಧನೆಗೆ ಆಧಾರವಾದಂಥ ಮೂಲ ಅಂಶಗಳನ್ನು ಇದು ಒಳಗೊಂಡಿರ್ತದೆ. ಜಿ ಕಾರಕ ಏನು ಮಾಡ್ತೈತಿ, ಎಲ್ಲ ಸಾಧನೆಗೆ ಏನೇನು ಬೇಕು, ಒಂದು ಸಾಧನೆ ಮಾಡಬೇಕಾದ್ರೆ ಏನೇನು ಬೇಕು ಎಲ್ಲ ಅಂಶಗಳು ಏನು ಮಾಡ್ತೈತಿ, ಇದು ಜಿ ಕಾರಕ ಒಳಗೊಂಡಿರ್ತೈತಿ. ಎಸ್ ಕಾರಕ ಕಠಿಣ ಪರಿಶ್ರಮ ಮತ್ತು ಸಮಯ ಪ್ರಜ್ಞೆಯಿಂದ ಏನಾಗ್ತೈತಿ, ಇದು ಎಸ್ ಕಾರಕ ನಮ್ಮಲ್ಲಿ ಹುಟ್ಕೊಳ್ತೈತಿ. ಆದರೆ ಜಿ ಮತ್ತು ಎಸ್ ಕಾರಕ ಉದಾಹರಣೆ ಅಂದರೆ ನಾವು ಇವಾಗ ಏನು ಮಾಡ್ತೀವಿ, ಜಿ ಕಾರಕದಲ್ಲಿ ನಮ್ಮದು ಡಿಗ್ರಿ ಪರ್ಸೆಂಟೇಜು, ಅಥವಾ ಇವಾಗ ಬಿ ಎಡ್ ಮಾಡಿದರೆ ಬಿ ಎಡ್ ಪರ್ಸೆಂಟೇಜು, ಬಿ ಪಿ ಎಡ್ ಮಾಡಿದರೆ ಬಿ ಪಿ ಎಡ್ ಪರ್ಸೆಂಟೇಜು, ಇವೆಲ್ಲ ಪರ್ಸೆಂಟೇಜ್ ಬರಲಿಕ್ಕೆ ಹಿಂದೆ ನಾವೇನು ಮಾಡ್ತೀವಿ, ಸಾಕಷ್ಟು ಶ್ರಮ ಹಾಕ್ತೀವಿ ಅಂದರೆ ಅಲ್ಲಿ ಅಸೈನ್ಮೆಂಟು ಬರಿತೀವಿ, ಸ್ಟಡಿ ಮಾಡ್ತೀವಿ, ಕ್ಲಾಸ್ ಕೇಳ್ತೀವಿ, ಇದೆಲ್ಲ ನೋಟ್ಸ್ ಮಾಡ್ಕೋತೀವಿ, ಇದೆಲ್ಲ ಮಾಡ್ತೀವಿ. ಅದೆಲ್ಲ ಮಾಡಿದ ಸಲುವಾಗಿ ಏನಾಗ್ತೈತಿ, ನಮಗೆ ಅಷ್ಟು ಪರ್ಸೆಂಟೇಜು ಬಂದಿರ್ತೈತಿ. ಇವೆಲ್ಲ ನಾವು ಹಿಂದೆ ಎಷ್ಟು ಪ್ರಕ್ರಿಯೆ ನಡೆಸ್ತೀವಲ್ಲ ಅದೆಲ್ಲ ಏನು ಎಸ್ ಕಾರಕ. ಈಗ ಅಸೈನ್ಮೆಂಟ್ ಬರೋದು, ಸ್ಟಡಿ ಮಾಡೋದು, ನೋಟ್ಸ್ ಮಾಡ್ಕೊಳ್ಳೋದು, ಓದೋದು, ಬರೆಯೋದು, ಇವೆಲ್ಲ ಏನು ಎಸ್ ಕಾರಕಗಳು. ಇವೆಲ್ಲ ಸೇರ್ಕೊಂಡು ಏನು ಪರ್ಸೆಂಟೇಜ್ ಬರ್ತೈತಲ್ಲ ಅದು ಜಿ ಕಾರಕ. ಅದಕ್ಕೆ ಏನಂತೀವಿ ಸಾಮಾನ್ಯ ಕಾರಕ ಅಂತೀವಿ ಕರಿತೀವಿ. ಇದು ಮತ್ತು ಇವೆಲ್ಲ ಏನು ಬರಿತೀವಲ್ಲ ಅದಕ್ಕೆಲ್ಲ ಸ್ಪೆಸಿಫಿಕ್ ಕಾರಕ ಅಂತೇಳಿ ಕರಿತೀವಿ. ಇಷ್ಟೇ ಇವೆರಡು. ಇವಾಗ ನೋಡಿರಿ, ಅಂದರೆ ದ್ವಿಕಾರಕ ಸಿದ್ಧಾಂತ ಯಾರ್ದು, ಏಕಕಾರಕ ಸಿದ್ಧಾಂತ ಯಾರ್ದು ಅಂತ ನೋಡಿದ್ವಿ, ಬೀನಿಯವ್ರದ್ದು ಅಂತೇಳಿ ನೋಡಿದ್ದೀವಿ. ಆದರೆ ದ್ವಿಕಾರಕ ಸಿದ್ಧಾಂತ ಸ್ಪಿಯರ್ಮನ್ದವರು. ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಯಾವ ರೀತಿ ಇರ್ತದೆ ಅಂತೇಳಿ ಪಾಠ ಹೇಳೋ ಟೈಮ್ನಾಗ ಹೇಳಿದ್ದೀನಿ. ಅದು ಘಂಟಾಕೃತಿಯಲ್ಲಿ ಇರ್ತೈತೆ, ಈ ರೀತಿಯಲ್ಲಿ ಇರ್ತೈತೆ. ಇಲ್ಲಿ ಯಾವುದಾದ್ರೂ ಒಂದು ಬದಿಯಲ್ಲಿ ಏನು ಮಾಡ್ತಾರೆ, ಪ್ರತಿಭಾವಂತರನ್ನು ಗುರುತಿಸ್ತಾರೆ. ಇದೊಂದು ಎಕ್ಸಾಂಪಲ್ ಆಗಿದೆ. ಪ್ರತಿಭಾವಂತರನ್ನು ನಾವು ಯಾವ ಬದಿಯಲ್ಲಿ ಗುರುತಿಸ್ತೀವಿ ಅಂಥೇಳಿ. ಯಾವುದೇ ಒಂದು ಬದಿಯಲ್ಲಿ ನಾವು ಈ ಕಡೆ ಗುರುತಿಸ್ಬೋದು, ಈ ಕಡೆ ಗುರುತಿಸ್ಬೋದು, ಯಾಕಡೆ ಬೇಕಾದರೂ ಗುರುತಿಸ್ಬೋದು ನಾವು. ಬುದ್ಧಿಶಕ್ತಿಯ ಬೆಳವಣಿಗೆ ಹುಟ್ಟಿನಿಂದ ತಾರಣ ವ್ಯವಸ್ಥೆಗೆ ಸಾಗುವಂಥ ಕ್ರಮವನ್ನು ಆಲೇಖದ ಕಾಗದದಲ್ಲಿ ನಕ್ಷೆಯ ಮೂಲಕ ಮೂಡಿಸಿದಾಗ ವಕ್ರರೇಖೆಯ ಆಕಾರ ಹೆಂಗಿರ್ತೈತೆ ಅಂದರೆ ಅದು ಎಸ್ ಆಕಾರ ಇರ್ತೈತೆ. ಯಾವ ಆಕಾರ? ಎಸ್ ಆಕಾರ.
ದೈಹಿಕ ವಯಸ್ಸನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂದರೆ, ದೈಹಿಕ ವಯಸ್ಸು ಕಂಡುಹಿಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ CA ಸೈಡಿಗೆ ತಗೊಂಡು MA IQ ಡಿವೈಡೆಡ್ ಬೈ 100. ಆದರೆ IQ ಸೂತ್ರ ಏನು ಹೇಳಿ, IQ MA ಡಿವೈಡೆಡ್ ಬೈ CA ಇಂಟು 100. ಇದು IQ ಸೂತ್ರ ಆಯಿತು. ಇದು ದೈಹಿಕ ವಯಸ್ಸು ಕಂಡುಹಿಡಿಯುವ ಸೂತ್ರ ಆಯಿತು. ಇದು ದೈಹಿಕ ವಯಸ್ಸು. ಇವಾಗ ಮಾನಸಿಕ ವಯಸ್ಸು ಹೆಂಗೆ ಕಂಡುಹಿಡ್ತೀವಿ ನೋಡಿರಿ, ಇಲ್ಲಿ ಮಾನಸಿಕ ವಯಸ್ಸು ಸೂತ್ರ ಹಾಕ್ತೀನಿ. MA CA ಇಂಟು IQ ಡಿವೈಡೆಡ್ ಬೈ 100. ಇದು ಏನು, ಇದು ಮಾನಸಿಕ ವಯಸ್ಸು ಕಂಡುಹಿಡಿಯುವಂಥ ಸೂತ್ರ. ಈ ರೀತಿ ಸೂತ್ರಗಳಿದ್ದಾವೆ. 3 ಸೂತ್ರಗಳನ್ನು ನೆನಪಿಟ್ಕೋಬೇಕು. ಮಾನಸಿಕ ವಯಸ್ಸು ಹಾಗೂ ದೈಹಿಕ ವಯಸ್ಸು ಎರಡು ಸಮಾನ ಆದಾಗ ಬುದ್ಧಿ ಪ್ರಾಪ್ತಾಂಕ ಎಷ್ಟಾಗ್ತದೆ ಅಂದ್ರೆ 100 ಆಗ್ತೈತೆ. ದೈಹಿಕ ವಯಸ್ಸನ್ನು ಸಮ ಇರ್ತದಂತೆ, ಹಾಗೆ ಮಾನಸಿಕ ವಯಸ್ಸನ್ನು ಕೂಡ ಸಮ ಇರ್ತದಂತೆ. ಅವಾಗ ಬುದ್ಧಿಶಕ್ತಿ ಎಷ್ಟು ಬರ್ತದೆ ಅಂತಂದರೆ 100 ಬರ್ತದಂತೆ. ಇವಾಗ ನೋಡೋಣ, ಸೇಮ್ ಇದ್ಕೊಂಡು ದೈಹಿಕ ವಯಸ್ಸು ಎಷ್ಟಿದೆ 10 ಇದೆ. ಇದು ಮಾನಸಿಕ ವಯಸ್ಸು ಅಂತ ತಿಳ್ಕೊಳ್ರಿ. ಇದು ಕೆಳಗಿಂದ ದೈಹಿಕ ವಯಸ್ಸು. ಈಗ ಎಷ್ಟು ಬರ್ತದೆ ಅಂತ ನೋಡೋಣ. ಸರಿ, 10 ಅಂದರೆ 100 ಮತ್ತು ತಾನೆ ಈ ಥರ ಹಾಕ್ಕೊಳ್ರಿ. ಅದೇ ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಸೇಮ್ ಇದ್ದರೆ ಬುದ್ಧಿಶಕ್ತಿ ಸೇಮ್ ಇರ್ತದೆ ಅಂತ ಅರ್ಥ. ಇವಾಗ ಬಾಲಕರ ಬುದ್ಧಿಶಕ್ತಿಯ ಅಂಕಗಳು ಬಾಲಕಿಯರಿಗೆ ಹೋಲಿಸಿದಾಗ ಏನಾಗಿರ್ತವೆ? ಬಾಲಕರ ಬುದ್ಧಿಶಕ್ತಿಯ ಅಂಕಗಳು ಬಾಲಕಿಯರಿಗೆ ಹೋಲಿಸಿದರೆ ಸಮನಾಗಿರ್ತವಂತೆ. ಬುದ್ಧಿಶಕ್ತಿ ಸೂಚ್ಯಂಕದ ಸೂತ್ರವನ್ನು ಮೊದಲು ಬಳಸಿದವರು ಯಾರಂದರೆ ಡೇವಿಡ್ ವೆಸ್ಲರ್ ಅವರು. ಏನು ಮಾಡ್ತಾರೆ ಇವರು? ಮೊದಲು ಬುದ್ಧಿಶಕ್ತಿ ಸೂಚ್ಯಂಕವನ್ನು ಬಳಸ್ಕೊತಾರೆ. ಅಕ್ಷರಸ್ಥರಿಗಾಗಿ ಕೈಗೊಳ್ಳುವ ಸಾಮೂಹಿಕ ಬುದ್ಧಿಶಕ್ತಿ ಅಂದರೆ ಆರ್ಮಿ ಆಲ್ಫಾ ಪರೀಕ್ಷೆ. ಅನಕ್ಷರಸ್ಥರಿಗಾಗಿ ಬಳಸುವಂತಹ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಇದು. ಆದರೆ ಅನಕ್ಷರಸ್ಥರಿಗಾಗಿ ಕೈಗೊಳ್ಳುವ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂದರೆ ಆರ್ಮಿ ಬೀಟಾ. ಅಕ್ಷರಸ್ಥರಿಗಾಗಿ ಬಳಸಿದರೆ ಅದು ಆರ್ಮಿ ಅಲ್ಫಾ, ಅನಕ್ಷರಸ್ಥರಿಗಾಗಿ ಬಳಸಿದರೆ ಆರ್ಮಿ ಬೀಟಾ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರಂದರೆ ಗೋಪಾಲ ಸ್ವಾಮಿಯವರು. ಶಾಬ್ದಿಕ ಪರೀಕ್ಷೆಗಳನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಅವಕ್ಕೆ ಪೇಪರ್ ಪೆನ್ಸಿಲ್ ಪರೀಕ್ಷೆ ಅಂತ ಕೂಡ ಕರಿತೀವಿ. ಯಾಕಂದರೆ ಇವು ಪೇಪರ್ ಇಟ್ಕೊಂಡೆ ಪೇಪರ್ ಪೆನ್ ಇಂಪಾರ್ಟೆಂಟ್ ಆಗಿ ಬೇಕು. ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕನ್ನಡ ಮತ್ತು ಮರಾಠಿ ಭಾಷೆಯಲ್ಲಿ ರೂಪಿಸಿದವರು ಯಾರಂದರೆ VV ಕಾಮತ್ ಅವರು. ಸರಾಸರಿ ಬುದ್ಧಿಶಕ್ತಿ ಎಷ್ಟಿರ್ತದೆ ಅಂತಂದರೆ ಅದು 90ರಿಂದ 100 ಇರ್ತೈತೆ. ಇದು ಸರಾಸರಿ ಬುದ್ಧಿಶಕ್ತಿ. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರಂದರೆ ಆಲ್ಫರ್ಡ್ ಬೀನೆ ಅವರು. ಬುದ್ಧಿಶಕ್ತಿಯ 3 ಆಯಾಮಗಳ ವಾದ ಮಂಡಿಸಿದವರು JP ಗಿಲ್ಫರ್ಡ್ ಅವರು. ಬುದ್ಧಿಶಕ್ತಿಯ ದ್ವಿಕಾರಕವನ್ನು ಮಂಡಿಸಿದವರು ಸ್ಪಿಯರ್ಮನ್. ಭಾರತೀಯ ಕಾರ್ಯನಿರ್ವಹಣಾ ಬುದ್ಧಿಶಕ್ತಿ ಪರೀಕ್ಷೆ ಆದರೆ ಅದು ಭಾಟಿಯಾರ್ ಅವರ ಪರೀಕ್ಷೆ. ಇಂಗ್ಲಿಷ್ಗೆ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಭಾಷಾಂತರಿಸಿದವರು ಯಾರಂದರೆ ಸಿರಿಯಲ್ ಬರ್ಟ್ನರ್. ಬುದ್ಧಿಶಕ್ತಿ ಬೆಳವಣಿಗೆಯು ಬಾಲ್ಯ ವ್ಯವಸ್ಥೆಯಲ್ಲಿ ತೀವ್ರವಾಗಿರ್ತೈತೆ. ತಾರುಣ್ಯ ವ್ಯವಸ್ಥೆ ಕೊನೆಯಲ್ಲಿ ಏನಾಗ್ತದೆ? ಅದು ನಿಂತು ಹೋಗ್ತೈತೆ ಸಂಪೂರ್ಣವಾಗಿ. ಬುದ್ಧಿಶಕ್ತಿ ಹಂಚಿಕೆಯನ್ನು ಆಲೇಖದ ಕಾಗದದಲ್ಲಿ ರೇಖಾಚಿತ್ರದ ಮೂಲಕ ಮೂಡಿಸಿದಾಗ ಸಾಮಾನ್ಯ ಸಂಭಾವ್ಯ ವಕ್ರ ರೇಖೆಯನ್ನು ಮೂಡುತ್ತದೆ. ಅದನ್ನು ಗೌಸಿಯನ್ ವಕ್ರರೇಖೆ ಅನ್ನುವರು. ಕಾರಣ ಯಾಕಂಗೆ ಕರೀತಾರೆ ಅಂದರೆ ಅದು ಡ್ಯಾನಿಷ್ ಗಣಿತಶಾಸ್ತ್ರಜ್ಞ ಕಾರ್ಲ್ ಗೌಸಿಯನ್ ರವರು ಏನು ಮಾಡ್ತಾರೆ, ಮೊದಲಿಗೆ ಈ ಪರೀಕ್ಷೆಯನ್ನು ರೂಪಿಸ್ತಾರೆ. ಇಲ್ಲಿ ನೋಡ್ರಿಗೆ, ದಿ ಪ್ರೇಸಸ್ ಆಫ್ ಇಂಟಲೆಕ್ಟ್ ಗ್ರಂಥದ ಕರ್ತೃ ಯಾರಂದರೆ ಗಿಲ್ಫೋರ್ಡ್ ಅವರು. ಏನು? ದಿ ಪ್ರೇಸಸ್ ಆಫ್ ಇಂಟಲೆಕ್ಟ್ ಗ್ರಂಥದ ಕರ್ತೃ ಅಂದರೆ ಗಿಲ್ಫೋರ್ಡ್ ಅವರು. ಗಿಲ್ಫೋರ್ಡ್ ಪ್ರಕಾರ ವಸ್ತು ಉತ್ಪನ್ನ ಪ್ರಕ್ರಿಯೆಗಳಲ್ಲಿ ನೋಡ್ರಿ, ಗಿಲ್ಫೋರ್ಡ್ ಪ್ರಕಾರ ವಸ್ತು ಉತ್ಪನ್ನ ಪ್ರಕ್ರಿಯೆಗಳಲ್ಲಿ ಈಜಿಕೊಟ್ಟು ನಿರ್ದಿಷ್ಟ ಸಾಮರ್ಥ್ಯವನ್ನು ಸೂಚಿಸುವ ಸರಿಯಾದ ಕ್ರಮ ಯಾವುದಂದರೆ 4, 6, 5 ಒಟ್ಟು 120 ಕಾರಕಗಳಿರ್ತವೆ ಅಂತೇಳಿ ನಾವು ನೋಡಿದ್ದೀವಿ. ಬುದ್ಧಿಶಕ್ತಿ ಬೆಳವಣಿಗೆಯಲ್ಲಿ ಈ ವಯಸ್ಸಿನಲ್ಲಿ ಏನಾಗ್ತದೆ? ಅತಿ ಹೆಚ್ಚಾಗಿರ್ತೈತೆ ಅಂದರೆ ಅದು ಬಾಲ್ಯ ವ್ಯವಸ್ಥೆ ಅಂತ ನೋಡ್ತೇವಲ್ಲ, ಅದು ಬಾಲ್ಯ ವ್ಯವಸ್ಥೆ ಯಾವುದಂದರೆ 5ರಿಂದ 6ನೇ ವರ್ಷ.
ಬುದ್ಧಿಶಕ್ತಿ ಜಿ ಮತ್ತು ಎಸ್ ಅಂಶವನ್ನು ಒಳಗೊಂಡಿದೆ ಅಂದವರು ಯಾರು? ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತ ಇದು. ಶೈಶವ ವ್ಯವಸ್ಥೆಯಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರಂದರೆ ಗೆಸೆಲ್ ಅವರು. ಇವರೇನು ಮಾಡ್ತಾರೆ? ಶೈಶವ ವ್ಯವಸ್ಥೆಯಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಬುದ್ಧಿಶಕ್ತಿಯ ಪ್ರಾಯೋಗಿಕ ಅಧ್ಯಯನ ಯಾವ ಪುಸ್ತಕ ಬರೆದವರು ಇದು ಬುದ್ಧಿಶಕ್ತಿಯ ಪ್ರಾಯೋಗಿಕ ಅಧ್ಯಯನ ಎಂಬ ಪುಸ್ತಕ ಯಾರು ಬರೆದರು ಅಂದರೆ ಬೀನಿಯವರು. ವಯಸ್ಸು ಬದಲಾದಂತೆ ಬುದ್ಧಿಶಕ್ತಿ ಬದಲಾವಣೆ ವಯಸ್ಸು ಬದಲಾದಂತೆ ಬುದ್ಧಿಶಕ್ತಿ ಬದಲಾವಣೆಯನ್ನು ಮೊದಲ ಬಾರಿಗೆ ವೀಕ್ಷಿಸಿದವರು ಯಾರಂದರೆ ಸೈಮನ್ ಅವರು. ಬುದ್ಧಿಮಾಂದರ ಬುದ್ಧಿ ಪ್ರಾಪ್ತಾಂಕ ಎಷ್ಟಿರ್ತದೆ ಅಂದರೆ 70ಕ್ಕಿಂತ ಕಡಿಮೆ ಇರ್ತೈತೆ. IQ ಎಂಬ ಪರಿಕಲ್ಪನೆ ಮೊದಲು ಪರಿಚಯಿಸಿದವರು ಯಾರಂದರೆ ಸ್ಟರ್ನ್ ಅವರು. ಅಂದರೆ ವಿಲಿಯಂ ಸ್ಟರ್ನ್ ಅವರು ಏನು ಮಾಡ್ತಾರೆ? IQ ಎಂಬ ಪರಿಕಲ್ಪನೆ ಮೊಟ್ಟ ಮೊದಲಿಗೆ ಏನು ಮಾಡ್ತಾರೆ? ಪರಿಚಯಿಸ್ತಾರೆ. ಬುದ್ಧಿಶಕ್ತಿಯ ಸಂರಚನೆ ಎಂಬ ಸೈದ್ಧಾಂತಿಕ ಮಾದರಿಯನ್ನು ರೂಪಿಸಿದವರು ಯಾರಂದರೆ ಗಿಲ್ಫೋರ್ಡ್ ಅವರು. ಬುದ್ಧಿಶಕ್ತಿಯ ಸಂರಚನೆ ಎಂಬ ಸೈದ್ಧಾಂತಿಕ ಮಾದರಿಯನ್ನು ಏನು ಮಾಡ್ತಾರೆ? ಅವರು ರೂಪಿಸ್ತಾರೆ. ಮೇಧಾವಿಗಳ ಬುದ್ಧಿಶಕ್ತಿ ಪ್ರಾಪ್ತಾಂಕ ಎಷ್ಟಿರ್ತದೆ ಅಂದರೆ 140 ಮತ್ತು ಹೆಚ್ಚಿರ್ತದೆ, ಯಾಕೆಂದರೆ ಹೆಚ್ಚಿರ್ಬೋದು. ಭಾಟಿಯಾ ಕಾರ್ಯನಿರ್ವಹಣಾ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಯಾರಂದರೆ ಡಾಕ್ಟರ್ ಚಂದ್ರಮೋಹನ್ ಭಾಟಿಯಾ ಅವರು. ಭಾಟಿಯಾ ಕಾರ್ಯನಿರ್ವಹಣಾ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದವರು ಡಾಕ್ಟರ್ ಚಂದ್ರಮೋಹನ್ ಭಾಟಿಯಾರವರು. ಇಷ್ಟೇನದು ಬುದ್ಧಿಶಕ್ತಿ ಎಂಬ ಒಂದು ಟಾಪಿಕ್ ಮೇಲೆ ಇಷ್ಟು ಪ್ರಶ್ನೋತ್ತರಗಳನ್ನು ನಾವು ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ ಕುರಿತು ತರಗತಿಯನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.